ಮಾಡಬೇಕನ್ನೋದು ಆಗಿದೆ. ಓಕೆ. ಹೆಚ್ಚು ಮಾಡಬೇಕನ್ನೋದಾಗಿದೆ. ಸೊ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅಲ್ಲಿ ಹೆಚ್ಚು ಮಾಡಬೇಕನ್ನೋದು ತೀರ್ಮಾನ ಆಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಗುರುವಾರ ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಆಗುತ್ತೆ. ಡಿಸಿಷನ್ ಆದ್ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಹೇಳ್ತಾರೆ. ಈಗ ಎಷ್ಟು ಪ್ರಪೋಸಲ್ ಎಷ್ಟಿತ್ತು, ಈಗ ಎಷ್ಟು ಕೊಡ್ಬೇಕು ಅಂತ ಆಗಿದೆ? ರೈತರ ಬೇಡಿಕೆ ಏನಿದೆ, ಒಕ್ಕೂಟಗಳ ಬೇಡಿಕೆ ಏನಿದೆ, Okay. ಎಲ್ಲಾ ಒಕ್ಕೂಟಗಳಿಗೆ ರೈತರು ಬಂದು ಏನ್ ಬೇಡಿಕೆ ಇದ್ದಾರೆ, ಮತ್ತೆ ನಮ್ಮಲ್ಲಿರ್ತಕ್ಕಂತ 16 ಒಕ್ಕೂಟಗಳು KMF ಗೆ ಏನ್ ಬೇಡಿಕೆ ಬಂದಿಟ್ಟಿದೆ, ಸೊ ಅದನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರ ಗಮನಕ್ಕೆ ತಂದಿದ್ದೀವಿ. ಸೊ ಅದಕ್ಕೆ ಒಂದು ಸೂಕ್ತವಾದಂತ ತೀರ್ಮಾನವನ್ನು ತಗೊಳ್ತಾರೆ. ಇಡೀ ಭಾರತ ದೇಶದಲ್ಲಿ ಅತಿ ಕಡಿಮೆ ರೇಟಲ್ಲಿ ಪ್ರಕ್ಯೂರ್ಮೆಂಟ್, ರೈತರಿಂದ ಬಹಳ ಕಡಿಮೆ ರೇಟಲ್ಲಿ ಹಾಲು ತಗೊಳ್ತಕ್ಕಂತ ಮಹಾಮಂಡಳ ನಮ್ಮ ಕರ್ನಾಟಕ. ಮತ್ತೆ ಅತಿ ಕಡಿಮೆ ರೇಟಲ್ಲಿ ಅಂದ್ರೆ ಉದಾಹರಣೆಗೆ ನೋಡಿ, ಈಗ 1 ಲೀಟರ್ ಹಾಲಿಗೆ ನಾನು 42 ರೂಪಾಯಿ ಇವತ್ತು ಕೊಡ್ತಾ ಇದ್ದೀವಿ ಮಾರ್ಕೆಟ್ ಅಲ್ಲಿ. 42 ರೂಪಾಯಿ 1 ಲೀಟರ್ ಹಾಲು. ಸೊ ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ಇವತ್ತು ಗುಜರಾತ್ ಅಲ್ಲಿ 56 ರೂಪಾಯಿ ಇದೆ, ಮಹಾರಾಷ್ಟ್ರದಲ್ಲಿ 56 ರೂಪಾಯಿ ಇದೆ, ಆಂಧ್ರದಲ್ಲಿ 54 ರೂಪಾಯಿ ಇದೆ, ತೆಲಂಗಾಣದಲ್ಲಿ 54 ರೂಪಾಯಿ ಇದೆ, ದೆಹಲಿಯಲ್ಲಿ 54 ರೂಪಾಯಿ ಇದೆ, ಕೇರಳದಲ್ಲಿ 54 ರೂಪಾಯಿ ಇದೆ. ಸೊ ಬೇರೆ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಹೋಲಿಸಿದ್ರೆ 1 ಲೀಟರ್ ಹಾಲಿನ ಪಾಕೆಟ್ ರೇಟು ದಿನನಿತ್ಯ ಮಾರಾಟ ಮಾಡ್ತಕ್ಕಂತ ನಾವು 42 ರೂಪಾಯಿ ಕೊಟ್ರೆ ಬೇರೆ ರಾಜ್ಯದಲ್ಲಿ 52ರಿಂದ 54 ರೂಪಾಯಿ 56 ರೂಪಾಯಿ ಇದೆ. ಅಂದ್ರೆ 1 ಲೀಟರ್ಗೆ 14 ರೂಪಾಯಿಂದ 12 ರೂಪಾಯಿ 10 ರೂಪಾಯಿ ಡಿಫ್ರೆನ್ಸ್ ಇದೆ. ಸೊ ಹಂಗಂತೇನು ನಾವು ಬಹಳ ಹೆಚ್ಚೇನಿಲ್ಲ ಕರ್ನಾಟಕ ರಾಜ್ಯದಲ್ಲಿ 1 ಪಾಕೆಟ್ ಹಾಲಿಂದ ಏನು ಹೆಚ್ಚೇನಿಲ್ಲ. ಈಗ ರೈತರು ಬಂದು ನಮ್ಮನ್ನ ಏನ್ ಕ್ವಶನ್ ಕೇಳ್ತಾರೆ, ಒಂದು ಆಕ್ರೋಶ ಇದೆ. ಈಗ ಮತ್ತೊಮ್ಮೆ ನೀವು ದರ ಹೆಚ್ಚಳ ಮಾಡೋ ಮೂಲಕ ನೀವು ಕಸ್ಟಮರ್ ಅನ್ನು ಕಳ್ಕೊಳ್ತೀರಾ ಅಂತ ಏನೋ ಅನ್ಸಲ್ಲ ನಮಗೆ? ಈಗ ನಮಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 27,000 ಹೈನುಗಾರಿಕೆ ಏನಿದ್ದಾರೆ, ಡೈರಿಗಳಿಗೆ ಹಾಲಾಗ್ತಕ್ಕಂಥ ರೈತರು ಎಷ್ಟು ಇಂಪಾರ್ಟೆಂಟ್, ಗ್ರಾಹಕರು ಅಷ್ಟೇ ಇಂಪಾರ್ಟೆಂಟ್ ನಮಗೆ. ಸೊ ಇದರಲ್ಲಿ ಗ್ರಾಹಕರು ಮತ್ತು ರೈತರು ನಮ್ಗೆ ಎರಡೂ ಕಣ್ಣಿದ್ದಂಗೆ. ಸೊ ಅದೆಲ್ಲ ಬ್ಯಾಲೆನ್ಸ್ ಮಾಡಿನೇ ಒಂದು ತೀರ್ಮಾನವನ್ನ ತಗೋಬೇಕಾಗುತ್ತೆ. ಸೊ ನೀವು ದರ ಹೆಚ್ಚಳ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.